ಜೈ ಭೀಮ್. ಇವತ್ತು ಒಂದು ಸಂತೋಷದ ದಿನ ಅಂತ ಭಾವಿಸ್ತೀವಿ. ಯಾಕಂದರೆ 2004ರಿಂದ ಇಲ್ಲಿ ರಾಜೀವ್ ಗಾಂಧಿ ಆಶ್ರಯ ಮನೆಗಳು 482 ಮನೆ ಅಲರ್ಟ್ ಆಗಿರುತ್ತೆ. ಅದರಲ್ಲಿ ನಮ್ಮ ಒಂದು ಫಲಾನುಭವಿಗಳದ್ದು 39 ಮನೆ ಜಯಾ ಸಿಸ್ಟರ್ ಮುಖಾಂತರವಾಗಿ ನಮಗೆ ಆಗಿರುತ್ತೆ. ಆದ್ದರಿಂದ ಅಲ್ಲಿ ನಾವು ಮೊದಲನೇದಾಗಿ ಹೋದಾಗ ಒಂದು 4ನೇ ಮನೆಯವನಾಗಿ ನಾನು ಹೋಗ್ತೀನಿ. ರಸ್ತೆ ಇರೋದಿಲ್ಲ, ಏನೂ ಇರೋದಿಲ್ಲ, ಕರೆಂಟ್ ಇರೋದಿಲ್ಲ, ಒಳಚರಂಡಿ ಇರೋದಿಲ್ಲ, ಲೆಟ್ರಿನ್ ಇರೋದಿಲ್ಲ, ಏನೂ ಇಲ್ದಿರ ಇರ್ತದೆ. ಆ ರೀತಿ ಸಮಯದಲ್ಲಿ ಹೋಗಿ ನಾನು ಅಲ್ಲಿ ಕರೆಂಟನ್ನ ಕೊಕ್ಕಿ ಹಾಕಿ ಕರೆಂಟ್ ಎಳ್ಕೊತೀನಿ. ಆಮೇಲೆ ರಸ್ತೆನ ಒಂದು JCB ತಂದು ನಾನೇ ಹಣ ಹಾಕಿ ಆ ರಸ್ತೆನ ಮಾಡ್ಕೊತೀನಿ. ಹೋಗಿ ಬರೋಕ್ಕಾಗಲ್ಲ ಅಂತ HSR ಲೇಔಟು ಪೊಲೀಸ್ ಸ್ಟೇಷನ್ನಿಂದ ಹೋಗಿ ಒಂದು ಲೆಟ್ರ್ ಕೊಟ್ಟು ಅಲ್ಲಿಂದ ಒಂದು ಬೀಟ್ನವರು ಬಂದು ಸೈನ್ ಹಾಕೋದಕ್ಕೆ ರಾತ್ರಿ ಹೊತ್ತು ಅಲ್ಲಿ ತುಂಬ ಭಯಂಕರವಾಗಿ ಇರ್ತಂಥ ಸ್ಥಳ ಅದು. ಆವಾಗ ಪೊಲೀಸವರು ತುಂಬ ನಮಗೆ ಸಹಕರಿಸ್ತಾರೆ. ಬಂದು ಪೊಲೀಸವರು ಸಹ ಅಲ್ಲಿ ದಿನ ಬಂದು ಸೈನ್ ಹಾಕ್ಬಿಟ್ಟು ಹೋಗ್ತಾರೆ. ಅದೇ ರೀತಿಯಾಗಿ ಕಳ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನೀರು ಬೋರ್ವೆಲ್ಲು ಆ ಊರ ಹಿರಿಯರು ಮುಖಾಂತರವಾಗಿ ಒಂದು 2 ಬೋರ್ವೆಲ್ಲು ಹಾಕಿಸ್ತೀವಿ. ಆದಮೇಲೆ ಆ ನೀರನ್ನು ಕುಡ್ಕೊಂಡು ಎಲ್ಲ ಜನ ಅಲ್ಲಿ ವಾಸ ಮಾಡ್ತಾ ಇರ್ತಾರೆ. ಎಷ್ಟೋ ಒಂದು ರೀತಿಯಾದ ಕಷ್ಟಗಳಲ್ಲಿದ್ದಾಗ ನಮಗೆ ಹಕ್ಕುಪತ್ರ ಇರೋದಿಲ್ಲ. ಆಮೇಲೆ ಅರವಿಂದ್ ಲಿಂಬಾವಳಿಯವರು ಸಾಹೇಬರು ಫಸ್ಟ್ ಟೈಮ್ ಗೆದ್ದಾಗ ಒಂದು ಕಲರ್ ಜೆರಾಕ್ಸು ಎಲ್ಲರಿಗೂ ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ಎಲ್ಲ ರೀತಿಯಾದ ಕೆಲಸದಲ್ಲಿ ನಮಗೆ ಸಹಕಾರ ಮಾಡ್ಕೊಂಡು ಬರ್ತಾರೆ. ಅದೇ ರೀತಿಯಾಗಿ ರಸ್ತೆಗಳಾಗುತ್ತೆ, ಚರಂಡಿಗಳಾಗುತ್ತೆ, ರಸ್ತೆ ಇಲ್ಲದಿದ್ದ ರಸ್ತೆಗಳೆಲ್ಲ ಮಾಡಿಕೊಡ್ತಾರೆ. ಆಮೇಲೆ ನಮಗೆ ಆದಮೇಲೆ ಭಾರೀ ಹಿಂಸೆಯಲ್ಲಿ ಇದ್ದಾಗ ಈ ಹಕ್ಕುಪತ್ರಗಳು ನಮಗೆ ಸಿಗ್ತಾ ಇರಲಿಲ್ಲ. ಇಲ್ಲಿ ತುಂಬ ಬೇಡಿಕೆಗಳಿತ್ತು. ಆ ಬೇಡಿಕೆಗಳನ್ನೆಲ್ಲ ಮೀರಿ ಇವತ್ತೆಲ್ಲ ಭೀಮ ಸಂಘಟನೆಗಳ ಮಹಾ ಒಕ್ಕೂಟದ ಅಧ್ಯಕ್ಷರೆಲ್ಲ ಸೇರಿ ಇದು ಶತಾಗತಾಯವಾದ ಹೋರಾಟಗಳೇ. ಅವತ್ತಿಂದನೂ ನಮ್ಮದು ಹೋರಾಟ ನಡೀತಾನೆ ಇದ್ದೇನೆ. ತುಂಬ ಸಂಘಟನೆಗಳು ಇದಕ್ಕೆ ಬೆಂಬಲ ಕೊಟ್ಟಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ಈ ಬಾರಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ KGS ಮರಿಯಪ್ಪ ಅವರು, ಭೀಮ ಸಂಘಟನೆ ಒಕ್ಕೂಟದ ಅಧ್ಯಕ್ಷರಾದಂಥ ಮರಿಯಪ್ಪ ಸಾರು, ಆಮೇಲೆ ಗೌರವ ಅಧ್ಯಕ್ಷರಾದಂಥ ಹೆಬ್ಬಾಳೆ ವೆಂಕಟೇಶ್ ಅಣ್ಣವರು, ಆಮೇಲೆ ಇನ್ನೂ ಮುಖಂಡರುಗಳು ನಮ್ಮ ಗಂಗಣ್ಣವರು, ಇನ್ನೂ ತುಂಬ ಮುಖಂಡರುಗಳು ನನಗೆ ಸಪೋರ್ಟ್ ಮಾಡಿ ಇದನ್ನು ನಾವು ಬಿಡಬಾರ್ದು, ಈ ಬಡ ಜನಕ್ಕೆ ಒಂದು ದಾರಿ ತೋರಿಸಲೇಬೇಕು ಅಂತ ಮನೆ ಹತ್ರನೇ ಒಂದು 7-8 ಮೀಟಿಂಗ್ ಹಾಕಿರ್ತೀವಿ. ಹಾಕಿದ್ದಾಗ ಆ ರೀತಿಯಾದ ಒಂದು ಇದರಲ್ಲಿ ಇವತ್ತಿನ ಜಮೀರ್ ಅಹಮದ್ ಸಾಹೇಬರಿಗೆ ಹೋದ ತಿಂಗಳು ನಾವು 30ನೇ ತಾರೀಕು ಒಂದು ಮೀಟಿಂಗು ಫಿಕ್ಸ್ ಆಗಿರುತ್ತೆ. ನಾವು ಫ್ರೀಡಮ್ ಪಾರ್ಕಲ್ಲಿ 25ನೇ ತಾರೀಕು ಅನಿಷ್ಟ ಅವಧಿ ಹೋರಾಟನ ಹಮ್ಮಿಕೊಂಡಿರ್ತೀವಿ. ಆವಾಗ 25ನೇ ತಾರೀಕು ಕೂತ್ಕೊಂಡಾಗ 26ನೇ ತಾರೀಕಿಗೆ ಜಮೀರ್ ಅಹಮದ್ ಸಾಹೇಬ್ರೆ ಫೋನ್ ಮಾಡಿ ನಿಮ್ಮ ಸಮಸ್ಯೆ ಏನಿದೆಯೋ ಎಲ್ಲ ನಾನು ಬಗೆಹರಿಸ್ಕೊಡ್ತೀನಿ, ನೀವು ಹೋರಾಟನ ಕೈ ಬಿಡಿ ಅಂತೇಳಿ ಅವರು ಹೇಳಿದ ತಕ್ಷಣವೇ ನಾವು ಅವ್ರ ಮೇಲೆ ಭರವಸೆ ಇಟ್ಟು ಆ ಹೋರಾಟನ ಕೈ ಬಿಡ್ತೀವಿ. 26ನೇ ತಾರೀಕು 30ನೇ ತಾರೀಕು ಮೀಟಿಂಗ್ ಅಂತೇಳಿರ್ತಾರೆ. 30ನೇ ತಾರೀಕು ಯಾವುದೋ ಕಾರಣಾಂತರದಿಂದ ಬೆಳಗಾಮಲ್ಲಿ ಅವರು ಉಳ್ಕೊಂಡಿದ್ದರಿಂದ ಯಾವುದೋ ಮೀಟಿಂಗ್ ಇದೆ ಅಂತ 31ನೇ ತಾರೀಕೆ ಮುಂದೂಡುತ್ತಾರೆ. 31ನೇ ತಾರೀಕು ಸ್ಲಮ್ ಬೋರ್ಡಲ್ಲಿ ಮೀಟಿಂಗ್ ಆಗುತ್ತೆ. ಮೀಟಿಂಗ್ ಆಗಿದ ತಕ್ಷಣ ನಾನು ಎಲ್ಲರನ್ನೂ ಅಲ್ಲಿ ಅಧಿಕಾರಿಗಳು ಮುಂದೆನೇ ಇವರೆಲ್ಲ ತುಂಬ ದುಡ್ಡಿಗಾಗಿ ಬೇಡಿಕೆಗಳಿರ್ತಾರೆ, ಜನಕ್ಕೆ ಪರ ಕೆಲಸ ಮಾಡ್ತಾಯಿಲ್ಲ, ನೀವು ಕೆಲಸ ಮಾಡಿ ಅಂತಂದ್ರೂ ಇವರು ಸರ್ಕಾರ ಅಧಿಕಾರಿಗಳು ಕೆಲಸ ಮಾಡ್ತಾಯಿಲ್ಲ, ದುಡ್ಡಿಗಾಗಿ ಬೇಡಿಕೆಗಳು ಇಡ್ತಾ ಇರ್ತಾರೆ. ನಿಮ್ಮ ಮುಂದೆ ಮಾತ್ರ ಹೌದು ನಾವು ಮಾಡ್ತೀವಿ ಅಂತ ಹೇಳ್ತಾರೆ ಅಂತ ಹೇಳಿದಾಗ ಸಾಹೇಬ್ರು ಇದ್ಕೊಂಡು ಇಮಿಡಿಯೇಟ್ಲಾಗೆ ಇದು 4-5 ದಿನದಲ್ಲಿ ಈ ಹಕ್ಕುಪತ್ರಗಳನ್ನ ಕೊಡಬೇಕು ಅಂತ ರಾಜೀವ್ ಗಾಂಧಿ ಅವ್ರಿಗೆ ಕರೆದು ಬಸಪ್ಪ ಅವ್ರನ್ನ ಕರೆದಿದ ತಕ್ಷಣ ಅವ್ರಿಗೆ ಹೇಳ್ತಾರೆ 4-5 ದಿವಸದಲ್ಲಿ ಈ ವಾರದಲ್ಲಿ ನಿಮಗೆ ಈ ಹಕ್ಕುಪತ್ರ ಕೊಡಬೇಕು, ಕೊಟ್ಟು ನನಗೆ ತಿಳಿಸ್ಬೇಕು ಅಂತ ಹೇಳ್ತಾರೆ. ಹೇಳಿದ ತಕ್ಷಣ ಬಸಪ್ಪ ಸಾರು ಅದೇ ರೀತಿಯಾಗಿ ಇಒಗೆ ಫೋನ್ ಮಾಡಿ ಅಲ್ಲಿ ಸಿಬ್ಬಂದಿಗಳಿಗೆಲ್ಲ ಹೇಳಿ ಇವತ್ತಿನ ದಿವಸ ನಮ್ಮ ರಾಮಚಂದ್ರ ಅವರು ಎಲ್ಲ ಸೇರಿ ಇವತ್ತಿನ ದಿವಸ ಎಲ್ಲರಿಗೂ ಹಕ್ಕುಪತ್ರ ಕೊಡಿಸಿದ್ದಾರೆ. ಇನ್ನೂ ಸ್ವಲ್ಪ ಕೊರತೆಗಳಿದೆ, ಅದು ಒಂದು 7-8 ಜನಕ್ಕೆ ಇನ್ನೂ ಒಂದು 30 ಜನಕ್ಕೆ ಹಕ್ಕುಪತ್ರ ಬರಬೇಕು. ಅದನ್ನೆಲ್ಲ ಪರಿಶೀಲನೆ ಮಾಡಿ ನಾವು ಕೊಡ್ತೀವಿ. ಅದೆಲ್ಲ ತಿದ್ದುಪಡಿ ಮಾಡ್ಕೊಂಬನ್ನಿ, ನಾವು ಕೊಡ್ತೀವಿ, ಯಾರು ಭಯ ಬೀಳಬೇಕಾಗಿದ್ದಿಲ್ಲ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಒಂದು 2-3 ಹಕ್ಕುಪತ್ರಗಳು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಹಕ್ಕುಪತ್ರ ಇಲ್ಲ ಅಂದವ್ರಿಗೂ ಸರ್ಕಾರನೇ ಅದನ್ನು ಇದು ಮಾಡಿಕೊಂಡು ಅವ್ರಿಗೆ ಹಕ್ಕುಪತ್ರನ ತಲುಪಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಜೈ ಭೀಮ್ ಸಂಘಟನೆ ಮುಖಾಂತರವಾಗಿ ನಾವು ಮನವಿ ಮಾಡ್ತಾಯಿದ್ದೀವಿ. ಅದೆಲ್ಲ ಈ ಜನಕ್ಕೆ ತಲುಪಾದ ಮೇಲೆ ನಾವು ಇನ್ನು ಮುಂದೆ ಏನು ಮಾಡಬೇಕು ಅನ್ನೋ ಕಾರ್ಯಕ್ರಮನ ರೂಪಿಸ್ಕೊತೀವಿ. ಜೈ ಭೀಮ್. ಸ್ನೇಹಿತರೆ, ನವೆಂಬರ್ 25 ಮತ್ತು
26ನೇ ತಾರೀಕು ನಾವು ಫ್ರೀಡಮ್ ಪಾರ್ಕಲ್ಲಿ ಒಂದು ಧರಣಿ ಮಾಡಿದ್ವಿ. ಆ ಧರಣಿ ಉದ್ದೇಶ ಏನಪ್ಪ ಇತ್ತು ಅಂದರೆ, ಹಕ್ಕುಪತ್ರ ಇಲ್ಲದೆ ಇರೋ ಮನೆಗಳಿಗೆ ಸರ್ಕಾರಿ ಭೂಮಿಗಳಲ್ಲಿ ಎಲ್ಲೆಲ್ಲಿ ಮನೆ ಕಟ್ಕೊಂಡಿದ್ದಾವೆ ಅವ್ರಿಗೆ ಹಕ್ಕುಪತ್ರ ಕೊಡಬೇಕು. ಮತ್ತು ಎಲ್ಲೆಲ್ಲಿ ಸ್ಲಮ್ ನಿವಾಸಿಗಳು, ಗುಡಿಸಲು ನಿವಾಸಿಗಳು ಎಲ್ಲೆಲ್ಲಿ ಸರ್ಕಾರಿ ಭೂಮಿಗಳಲ್ಲಿ ಮನೆ ಕಟ್ಕೊಂಡು ವಾಸ ಮಾಡ್ತಾಯಿದ್ದಾರೆ ಅವ್ರಿಗೆಲ್ಲನೂ ಕೂಡ ಹಕ್ಕುಪತ್ರ ಕೊಡಬೇಕು. ಆ ಕೊಡೋ ತನಕ ನಾವು ಎದ್ದೋಗಲ್ಲ ಅಂತ ಫ್ರೀಡಮ್ ಪಾರ್ಕಲ್ಲಿ 2 ದಿನ ಕುಂತಿದ್ವು. ಆ ಸಂದರ್ಭದಲ್ಲಿ ನಮಗೆ ಸ್ಲಮ್ ಬೋರ್ಡ್ ಕಮಿಷನರ್ ಆಗಿದ್ದಂಥ ಡಾಕ್ಟರ್ ಅಶೋಕ್ ಅವರು ಕನ್ವಿನ್ಸ್ ಮಾಡಿ ಸಚಿವರ ಜೊತೆ ಸಭೆಯನ್ನು ಫಿಕ್ಸ್ ಮಾಡ್ತಾರೆ. ಸಚಿವರ ಜೊತೆ ಸಭೆಯನ್ನು ಫಿಕ್ಸ್ ಮಾಡಿದವಾಗ ಅವರು ದಿನಾಂಕ ನಿಗದಿಗೊಳಿಸ್ತವೆ 30ನೇ ತಾರೀಕು ಅಂತ. ಕಾರಣಾಂತರಗಳಿಂದ 30ಕ್ಕೆ ನಾವೆಲ್ಲ ಕೂಡ ಭೀಮಕೊರೆಗಾಂವ್ಗೆ ಹೋಗೋದಕ್ಕೆ ಎಲ್ಲ ಟಿಕೆಟ್ ಎಲ್ಲ ಬುಕ್ ಆಗಿತ್ತು. ಆ 31ನೇ ತಾರೀಕು 30 ಕ್ಯಾನ್ಸಲ್ ಆಗಿ 31ನೇ ತಾರೀಕಿಗೆ ಅವರು ಸಭೆ ಅಂತ ಘೋಷಣೆ ಮಾಡ್ತಾರೆ. ಸೊ ನಾವು ಎಲ್ಲಿಗೋ ನಾವು ಭೀಮಕೊರೆಗಾಂವ್ಗೆ ಹೋಗೋದನ್ನು ಕ್ಯಾನ್ಸಲ್ ಮಾಡಿ ಸಭೆಗೆ ಹಾಜರಾಗಿ ಜನರಿಗೆ ಕೆಲಸ ಆಗಲಿ ಅಂತ ನಾವು ಕೂತ್ಕೊಂಡಾಗ ಕೊನೆಗೆ ಆ ಸಭೆಯಲ್ಲಿ ಸಚಿವರು, ವಸತಿ ಸಚಿವರು ಆಶ್ವಾಸನೆ ಕೊಟ್ಟಿದ್ದರು. ಅದೇ ರೀತಿ ಇವತ್ತು ಏನು ಬೆಂಗಳೂರು ಪೂರ್ವ ತಾಲೂಕಿನ ದೊಡ್ಡಕನ್ನಲೆ ಗ್ರಾಮದ ಸರ್ವೆ ನಂಬರ್ 10ರಲ್ಲಿ ಏನು ರಾಜೀವ್ ಗಾಂಧಿ ಲೇಔಟು ಅಂತ ಆಗಿತ್ತು, ಆ ಆಶ್ರಯ ಮನೆಗಳು ಅಲ್ಲಿ ಹಕ್ಕುಪತ್ರ ಕೊಟ್ಟಿದ್ವು. ಅದರಲ್ಲಿ ಅನೇಕ ಜನರಿಗೆ ಸುಮಾರು 2012ರಿಂದ ಇಲ್ಲಿ ತನಕ ಅಲ್ದು ಸಾಕಾಗಿತ್ತು. ಅನೇಕ ಹೋರಾಟಗಳು ಕೂಡ ಆಗಿತ್ತು. ಆದರೂ ಕೂಡ ಅದು ಅಂತಿಮ ಘಟ್ಟ ತಲುಪಿಲ್ಲ. ಮಾನ್ಯ ಸಚಿವರು ಇವತ್ತು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಬಸಪ್ಪ ಅನ್ನೋರನ್ನು ಕಳಿಸಿ ಇಲ್ಲಿನ ವಸಂತ್ ಕುಮಾರ್ ಅಂತ ಯುವ ಸಾಹೇಬರನ್ನ ಹತ್ರ ಮಾತಾಡಿ ಇವತ್ತು ಪೆಂಡಿಂಗ್ ಇದ್ದಂಥ ಫಲಾನುಭವಿಗಳಿಗೆ ಹಕ್ಕುಪತ್ರವನ್ನು ಕೊಡಿಸಿದ್ದಾವೆ. ನಿಜವಾಗ್ಲೂ ಕೂಡ ನಾವು ಈ ಸಂದರ್ಭದಲ್ಲಿ ವಸತಿ ಸಚಿವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಬಸಪ್ಪರವರು ಕೂಡ ಅದನ್ನು ಪರ್ಸ್ನಲ್ಲಾಗಿ ಇಂಟ್ರೆಸ್ಟ್ ತೊಗೊಂಡು ಬಂದು ಇವತ್ತು ಹಕ್ಕುಪತ್ರವನ್ನು ಕೊಡಿಸಿದ್ದಾವೆ. ಈ ಸಂದರ್ಭದಲ್ಲಿ ಭೀಮ ಸಂಘಟನೆಗಳ ಹೋರಾಟದ ಒಂದು ಮೊದಲನೇ ಹೆಜ್ಜೆ ಜಯವನ್ನು ಸಾಧಿಸಿರೋದಕ್ಕೆ ಎಲ್ಲ ಅದಕ್ಕೆ ಸಹಕಾರ ನೀಡಿದಂಥ ಜನ 2 ದಿನ ಕೂಡ ಮಳೆ ಬಂದರೂ ಕೂಡ ಫ್ರೀಡಮ್ ಪಾರ್ಕಲ್ಲಿ ಕುಳಿತಿದ್ದು ಈ ಒಂದು ಯಶಸ್ಸನ್ನು ಗಳಿಸಿದ್ದಾವೆ. ಆ ಎಲ್ಲವೂ ಕೂಡ ನಮ್ಮ ಭೀಮ ಸಂಘಟನೆಯ ಒಕ್ಕೂಟದ ಎಲ್ಲ ಮುಖಂಡರುಗಳು ಮತ್ತು ನಮಗೆ ಬೆಂಬಲವಾಗಿ ನಿಂತಹ ಎಲ್ಲ ಜನತೆಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ಅದೇ ರೀತಿ ನಮ್ಮ ಮೀಡಿಯಾ ಗೆಳೆಯರು ಕೂಡ ನಮಗೆ ಭಾರಿ ಸಹಕಾರ ನೀಡಿ ಇವತ್ತಿನ ಈ ಯಶಸ್ವಿಗೆ ಮೀಡಿಯಾ ಗೆಳೆಯರು ಕೂಡ ನಮಗೆ ತುಂಬ ಸಹಕಾರ ನೀಡಿದ್ದಾವೆ. ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ನಮ್ಮನ್ನು ಬೆಂಬಲಿಸಿದಂಥ ಜನತೆಗೆ ಮತ್ತು ನಮ್ಮ ಎಲ್ಲ ಭೀಮ ಸಂಘಟನೆಯ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೇನೆ. ಮರಿಯಪ್ಪ, ಭೀಮ ಸಂಘಟನೆಗಳ ರಾಜ್ಯಾಧ್ಯಕ್ಷರು. ಸ್ನೇಹಿತರೆ, ಇವತ್ತೇನು ನಮ್ಮ ಭೀಮ ಸಂಘಟನೆಯ ಮಹಾ ಒಕ್ಕೂಟದ ಒಂದು ಅಜೆಂಡಾ ಇತ್ತು, ಬೆಂಗಳೂರಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲ ಸ್ಲಮ್ಗಳಿಗೂ ಹಕ್ಕುಪತ್ರ ಕೊಡಬೇಕು ಅಂತ. ಇದು ನಾವು ಹೋದ ಸಾರಿ ಧರಣಿ ಮಾಡಿದಾಗ ಫ್ರೀಡಮ್ ಪಾರ್ಕಲ್ಲಿ ಮಂತ್ರಿಗಳು ನಮಗೊಂದು ಡೇಟ್ ಕೊಟ್ಟಿದ್ದರು. ಆ ಡೇಟಲ್ಲಿ ಮಾತನಾಡ್ತಾ ನಮ್ಮ ಸ್ನೇಹಿತರೆಲ್ಲರನ್ನು ಇವತ್ತು ಮೊದಲನೇ ಹೆಜ್ಜೆ ನಮ್ಗೆ ಸಕ್ಸಸ್ ಆಗಿದೆ. ಇವತ್ತು ಸುಮಾರು 40ರಿಂದ 50 ಹಕ್ಕುಪತ್ರಗಳನ್ನ ಇವತ್ತು ದೊಡ್ಡ ಕನ್ನಳ್ಳಿ ಇದು ರಾಜೀವ್ ಗಾಂಧಿ ಆಶ್ರಯ ವಸತಿ ಯೋಜನೆ ಇದರಲ್ಲಿ ಹಕ್ಕುಪತ್ರಗಳು ಕೊಡಿಸಿದ್ದಾರೆ. ಬೆಂಗಳೂರಿಂದ ಒಬ್ಬ ಆಫೀಸರ್ ಬಂದಿದ್ದರು, ಇಲ್ಲಿ ಇಒ ಸಾಹೇಬರು ಇದ್ದರು. ಇವ್ರ ಜೊತೆಯಲ್ಲಿ ನಮ್ಮ ಕಾರ್ಯಕರ್ತರು, ನಮ್ಮ ನಾಯಕರುಗಳು ಎಲ್ಲರೂ ಸೇರಿ ಆ ಜನಕ್ಕೆ ಹಕ್ಕುಪತ್ರ ಕೊಡಿಸಿದ್ದಾರೆ. ಇದು ಬಾಬಾ ಸಾಹೇಬರು ಆಸೆಯಂತೆ ರಾಜಿ ಇಲ್ಲದ ಹೋರಾಟ. ನಾವು ರಾಜಿ ಯಾವತ್ತು ಮಾಡ್ಕೊಂತೀರೋ ಅಲ್ಲಿ ನಾವು ಸತ್ರಿ. ಅದರಿಂದ ರಾಜಿ ಇಲ್ಲದ ಹೋರಾಟದಿಂದ ನಾವು ಏನಾದ್ರೂ ಸಾಧನೆ ಮಾಡಬೇಕಂತಂದರೆ ನಾವು ರಾಜಿ ಮಾಡ್ಕೊಂಡೆ ಈ MLA ಗಳಾಗ್ಬೋದು, ಮಂತ್ರಿಗಳಾಗ್ಬೋದು, ಸರ್ಕಾರ ಆಗ್ಬೋದು, ಹೋರಾಟ ಒಂದೇ ದಾರಿ ಅಂತ ಅನ್ನೋದಕ್ಕೆ ಇದೊಂದು ಉದಾಹರಣೆ, ಸಾಕ್ಷಿ ಆಗುತ್ತೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್. ಆಶ್ರಮದಿಂದ ಬಂದಿದ್ದೀವಿ, ಆಶ್ರಯ ಮನೆಗಳಿಂದ ಬಂದಿದ್ದೀವಿ. ತುಂಬ ದಿನ ಹೋರಾಡಿದ್ದೀವಿ ಹಕ್ಕುಪತ್ರಕ್ಕೆ. ಇವತ್ತು ನಮಗೆ ತುಂಬ ಸಂತೋಷವಾಗಿ ನಮ್ಗೆ ಹಕ್ಕುಪತ್ರ ಸಿಕ್ಕಿದೆ. ಕೃಷ್ಣಪ್ಪ ಅವರು ತುಂಬ ನಮಗೋಸ್ಕರ ತುಂಬ ಒದ್ದಾಡಿದ್ದಾರೆ.
ಎಷ್ಟೊಂದು ಕಡೆ ನಾವು ಹೋರಾಟಕ್ಕೆ ಹೋಗಿದ್ದೀವಿ, ಕರ್ಕೊಂಡು ಹೋಗಿದ್ದಿಲ್ಲ. ಕರೆಂಟ್ಗಳು ಅವರು ನಮಗೆ ಕರೆಂಟ್ ಇರಲಿಲ್ಲ, ಎಲ್ಲ ನಮಗೆ ಅನುಕೂಲ ಮಾಡಿಕೊಟ್ಟು ನಮಗೆ ತುಂಬ ಮಾಡಿಕೊಟ್ಟಿದ್ದಾರೆ. ಯಾವ ಒಂದು ಜಗಳ ಏನು ಒಂದು ಹೋರಾಟ ಇದ್ರೂ ಅವರು ಒಟ್ಟಿಗೆ ನಮಗೆ ಮನೆ ಮುಂದೆ ಬಂದ್ಬಿಟ್ಟು ಎಲ್ಲ ನಮಗೆ ಇದು ಸೌಕರ್ಯ ಮಾಡಿಕೊಡ್ತಾರೆ. ನಾವು ಇದೀವಿ ನೀವೇನು ಭಯ ಪಡಬೇಡಿ, ಎಲ್ಲ ಒಟ್ಟಿಗೆ ಸೇರೋಣ, ಒಟ್ಟಿಗೆ ಸೇರಿದರೆ ಯಾವುದೋ ಒಂದನ್ನು ಸಾಧಿಸೋಕ್ಕಾಗತ್ತೆ ಅಂತ ಅಂದ್ಬಿಟ್ಟು ಅವರು ಹೋರಾಡಿ ನಮಗೆ ಈ ಹಕ್ಕುಪತ್ರವನ್ನು ನಮಗೆ ಕೊಡಿಸಿದ್ದಾರೆ. ತುಂಬ ನಮಗೆ ಸಂತೋಷ ಆಗಿದೆ. ಎಲ್ಲ ಒಂದೇ ಸತಿ ಹೋಗಿದ್ದು. ನಾವು ಹೋದಾಗ ಕರೆಂಟ್ ಇರಲಿಲ್ಲ, ನೀರಿರಲಿಲ್ಲ, ಮೋರಿ ಇರಲಿಲ್ಲ, ರೋಡ್ ಇರಲಿಲ್ಲ, ಏನೂ ಇರಲಿಲ್ಲ. ನಾವು ತುಂಬ ದೂರದಿಂದ ಹೋಗಿ ನೀರು ತೊಗೊಂಡು ಬರ್ತಾಯಿದ್ರಿ. ಆಮೇಲೆ ಹೋಗಿ ಅದು 6 ತಿಂಗಳಿಗೆ ಆ ಎಣ್ಣೆ ಕರೆಂಟ್ ಹೇಳಿ ಔಷಧಿ ಮಾಡಿದ್ರು, ನೀರಿಗೇನೋ ಔಷಧಿ ಮಾಡಿದ್ದ, ಎಲ್ಲದಕ್ಕೂ ಅವರೇ ನಮ್ಮ ಬೀದಿನಲ್ಲಿ ಇದು ಮಾಡಿಕೊಟ್ಟಿದ್ದಾರೆ. ನಮಗೆ ಅವರಿಂದ ನಮಗೆ ತುಂಬ ಸಹಾಯ ಆಗಿದೆ. ನಮಗೆ 16 ವರ್ಷ ಆಯಿತು. ಆವಾಗ ಕರೆಂಟ್ ಇಲ್ಲ, ಕತ್ತಲು, ಬಾತ್ರೂಮ್ ಇರಲಿಲ್ಲ, ಏನಿರಲಿಲ್ಲ, ಓಡಾಡೋಕ್ಕೆ ಜಾಗನೂ ಇರಲಿಲ್ಲ. ಏನೋ ಕೃಷ್ಣಪ್ಪ ಒಂದು ವೈರ್ ಹಾಕಿ ಎಲ್ಲರೂ ಕರೆಂಟ್ ಕೊಟ್ಟರು, ರಸ್ತೆ ಮಾಡಿದರು. ಇವಾಗ ಹೆಂಗೋ ನೀರು, ಕುಡಿಯೋ ನೀರು ಇನ್ನೂ ಬಂದಿಲ್ಲ. ಇವಾಗ ಎಲ್ಲ ಪತ್ರ ಕೊಡಿಸಿದ್ರು, ನಮಗಿನ್ನೂ ಕೊಟ್ಟಿಲ್ಲ. ಏನೋ ಒಂದು ಹೆಸರು ಚೇಂಜ್ ಆಗಿದೆ ಅಂತ ಮಾಡಿಕೊಡ್ತೀವಿ, ಏನು ಇದು ಮಾಡಬೇಡಮ್ಮ ಅಂತ ಹೇಳಿದ್ದಾರೆ. ಇವಾಗ ನಮಗೆಲ್ಲ ಅನುಕೂಲ ಆಗಿದೆ. ಇದು ಪತ್ರ ಕೈ ಕೊಟ್ಬಿಟ್ರೆ ಅದೇ ಅಷ್ಟು ಸಾಕು. ತುಂಬ ಓಡಾಡಿದ್ದೀವಿ ನಾವು, ತುಂಬ ಇದು ಮಾಡಿದ್ದೀವಿ, ಅಷ್ಟು ಸಾಕು.